ಸ್ವಾತಂತ್ರ್ಯ ಯಾರು ನಮಗ್ ಕೊಟ್ಟಿದ್ದಲ್ಲ, ಒದ್ದು ಕಿತ್ಕೊಂಡಿದ್ದು ಅಂತ ಮನಸ್ಸಿನಲ್ಲಿ ಬರ್ಬೇಕು. ಅಲ್ಲಿ ತನಕ ನಾವು ಯಾವತ್ತೂ ಯಾವ ರಾಷ್ಟ್ರವನ್ನ ನಾವು ಇದನ್ನೆಲ್ಲ ಮಾಡಿದರೆ ಅದು ಈ ತರ ಹೋಗೋದಕ್ಕೆ ಬಿಡಬಾರ್ದು. ನನಗೇನ್ ಮಾಡುತ್ತೆ ಅನ್ನೋದು ಬರಬಾರ್ದು. ನನ್ನ ಒಂದೇ ಒಂದು ಮನವಿ, ರಾಣಿ ಹಬ್ಬಕ್ಕನಿಂದ ಹಿಡಿದು ಪ್ರತಿಯೊಬ್ಬ ನಮ್ಮ ವೀರ ಮಾತೆಯರ ವಿಚಾರಗಳನ್ನ ತಿಳಿಸ್ಕೊಡಿ, ಶಿವಾಜಿಯವರ ತಾಯಿಯನ್ನ ತಿಳಿಸ್ಕೊಡಿ. ಬೇಕಾದಷ್ಟು ವಿಚಾರಗಳಿದೆ. ಮಾತೆಯರನ್ನ ನಾವು ಬೆಳಗ್ಗೆ ಎದ್ದು ನೆನೆಸ್ಕೊಳ್ಳೋದಕ್ಕೆ ಅವರೇ ಬೇಕಾದಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲ ಒಂದೊಂದು ಕಥೆನ ಒಂದೊಂದು ದಿವಸ ನೀವು ಓದಿ ನಂತರ ಇನ್ನೊಬ್ಬರು ತಿಳಿಸಿ. ಅದಕ್ಕೆ ಬೇಕಾದಂತ ಸಾಹಿತ್ಯ ಉಪಾಧ್ಯಾಯ ಒದಗಿಸ್ಕೊಡ್ತಾರೆ. ಆದ್ರಿಂದ ಅವೆಲ್ಲ ಇರಬಹುದು. ಪ್ರತಿಯೊಬ್ಬರು ಏನೇನ್ ಮಾಡಿದ್ದಾರೆ, ಋಷಿ ಮಹರ್ಷಿಗಳಿರಬಹುದು. ಅದನ್ನೆಲ್ಲ ಇಟ್ಕೊಂಡ್ರೆ ಈ ರಾಷ್ಟ್ರಕ್ಕೆ ಒಂದು ವಿಚಾರ ನಾವು ಹೇಳ್ಬೋದು. ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೂಡಿ ನಡೆಯುವ, ಯುಗದ ಹಣೆಯ ಬರಹ ತಿದ್ದಿ ಹಗೆಯ ಕುಲವ ತೊಡೆಯುವ, ಅಜಯ ಗೀತೆ ಅಭಯ ಗೀತೆ ವಿಜಯ ಗೀತೆ ಹಾಡುವ, ವಿಜಯ ಗೀತೆ ಹಾಡುವ. ಚಾಮುಂಡಿ ಔತಣಕ್ಕೆ ಶತ್ರು ರಕ್ತ ಚಪ್ಪಣ. ಹೆಂಗೆ ಮಾರ್ಚ್ ಪಾಸ್ಟ್ ಸಾಂಗ್ ಇದು, ಮಾರ್ಚ್ ಪಾಸ್ಟ್ ಸಾಂಗ್ ಇದು. ಅದನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು. ಎಲ್ ಸರ್ ಓಡಾಡಬೇಕು ಅಂತಂದ್ರೆ ಮನಸ್ಸಿನಲ್ಲಿ ಓಡಾಡಿ, ಮಾಡೋ ಕೃತ್ಯದಲ್ಲಿ ಓಡಾಡಿ. ನೀವು ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಅಂತ ರಸ್ತೆನಲ್ಲಿ ನಿಂತು ನೀವು ಹೇಳುವಂತ ಅವಶ್ಯಕತೆ ಇಲ್ಲ. ಮಾಡ್ತಕ್ಕಂಥ ಕೆಲಸ ಭಗವದರ್ಪಣ ಅಂತ ಮಾಡಿ. ಮಾಡಿದಂತ ಕೆಲಸ ನನ್ನ ರಾಷ್ಟ್ರಕ್ಕೆ ಇರ್ಲಿ ಅಂತಾಗ್ಲಿ, ತಾಯಿಗಿರ್ಲಿ ಅಂತಾಗ್ಲಿ, ತಂದೆಗಿರ್ಲಿ ಅಂತಾಗ್ಲಿ, ಈ ಜಗತ್ತಿಗಿರ್ಲಿ ಅಂತಾಗ್ಲಿ, ಆಗ ರಾಷ್ಟ್ರ ಋಣವನ್ನ ತೀರಿಸಿದಂತಹ ಒಂದು ಪುಣ್ಯ ನಮಗೆ ಸಿಗುತ್ತೆ. ರಾಷ್ಟ್ರ ನೆನಪಿಟ್ಕೊಳ್ಳುತ್ತೆ. ಪುನಃ 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 ಬಹುನಾಮ್ ಜನ್ಮನಾಮ್ ಇದೆಲ್ಲ ಪುನಃ 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 ಈ ರಾಷ್ಟ್ರಕ್ಕೆ ನಮ್ಮಲ್ಲಿ ಉದಯ ಮಾಡಿಕೊಡುವಂತ ಅವಕಾಶವನ್ನು ಭಗವಂತ ಕೊಡ್ತಾನೆ. ಭಗತ್ ಸಿಂಗು ಅವ್ರ 3 ಜನನ್ನ ಒಟ್ಟಿಗೆ ನೇಣಾಕುವಂತ ಸಂದರ್ಭದಲ್ಲಿ ನನಗೆ ಮೊದ್ಲು ಹಾಕಿ ನನಗೆ ಮೊದ್ಲು ಹಾಕಿ ಅಂತ ಕೇಳ್ತಾರೆ. ಬ್ರಿಟಿಷ್ ಅಧಿಕಾರಿಗೆ, ಎಕ್ಸಿಕ್ಯೂಟಿಂಗ್ ಆಫೀಸರ್ಗೆ ಆಶ್ಚರ್ಯ ಆಗುತ್ತೆ. ಸಾಯಕ್ಕೆ ಯಾಕೆ ಹಿಂಗೆ ಇವರು ಮುಂದೆ ಒದ್ದಾಡ್ತಾ ಇದ್ದಾರೆ, ನಾ ಮೊದ್ಲು ಅಂತ. ಅವನು ತಡ್ಕೊಳಕ್ಕಾಗಲ್ಲ, ಕೇಳ್ಬಿಡ್ತಾನೆ. ವೈ ಆರ್ ಯು ಸೋ, ಇಷ್ಟು ಒಂಥರ ನೀವು ಉತ್ತೇಜನಗೊಂಡ್ಬಿಟ್ಟಿದ್ದೀರಿ, ಅರ್ಜೆನ್ಸಿ ಯಾಕೆ, ನಿಧಾನಕ್ಕೆ ಹಾಕೋಣ ಒಬ್ರಿಗಾದ್ಮೇಲೆ ಅಂತ. ಇಲ್ಲ ನಾನ್ ಮೊದ್ಲು ಅಂತಾನೆ. ಅವ್ರಿಗೆ ಕೊನೆ ತಡ್ಕೊಳಕ್ ಆಗ್ತಾನೆ. ಯಾಕೆ ಅಂತ ಕೇಳೇ ಬಿಡ್ತಾನೆ. ಕೇಳಿದ್ರೆ ಅವ್ನು ಕೊಟ್ಟಂತ ಉತ್ತರ ನಿಮ್ ಮನಸ್ಸಿನಲ್ಲಿ ಇರ್ಬೇಕು. ಯಾರು ಮೊದಲು ಸಾಯ್ತಾರೋ ಅವರು ಬೇಗ ಮೊದಲು 1 ನಿಮಿಷನೋ 5 ನಿಮಿಷನೋ ಈ ದೇಶದಲ್ಲಿ ಪುನಃ ಹುಟ್ತೀವಿ, ಮತ್ತೆ ನಿಮ್ ಜೊತೆಗೆ ನಾವು ಯುದ್ಧ ಮಾಡ್ತೀವಿ. ಅಂತಹ ಸಂಕಲ್ಪವನ್ನ ಮಾಡೋಣ. ಇವತ್ತು ಯಾರು ಅಂತಹ ಒಂದು ತಮ್ಮ ಜೀವವನ್ನ ಕೊಡುವಂತ ಅವಶ್ಯಕತೆ ಇಲ್ಲ. ಖುದೀರಾಮ್ ಬೋಸ್ಗೆ 18 ಆಗ್ಲಿ ಅಂತ ಕಾಯ್ಕೊಂಡಿದ್ದು ನೇಣಿಗೇರಿಸಿದಂತ ದಿವಸ. ಬಹಳಷ್ಟು ಜನರು ಬಂದಿದ್ದಾರೆ. ಅವರೆಲ್ಲ ನಮ್ಗೆ ಆದರ್ಶ ಪಾಯ ಆಗ್ಬೇಕು. ತಿಳಿದಂತವ್ರು ಅದನ್ನ ಇನ್ನೊಬ್ಬರಿಗೆ ತಿಳಿಸ್ಕೊಡ್ಬೇಕು. ಆತರ